ಶಿವರಾಜ್ಕುಮಾರ್ ಅವರದ್ದು ಒಂದು ಓಂ ಅಂತ ಒಂದು ಸಿನಿಮಾ ಬಂದಿತ್ತು. ನನಗೆ ಈ ಇಡೀ ಇದು ಆತ್ಮಕಥೆಯನ್ನು ಓದಿದಾಗ ಒಮ್ಮೆ ಓಂ ಪಿಕ್ಚರ್ನ ಶಿವರಾಜ್ಕುಮಾರ್ ನೆನಪಾಯಿತು. MG ಹೆಗ್ಡೆ ಅವರು ರೌಡಿ ಶೀಟರ್ ಆಗುವ ವಿವರವೂ ಕೂಡ ಇದೆ ಅದರಲ್ಲಿ. ಆಯ್ತಾ, ಇದು ಅಲ್ಲಿಯ ಒಂದು ಸಂಗತಿ ಮತ್ತು ಇಲ್ಲಿಯ ಒಂದು ಸಂಗತಿ, ಇದರ ಮಿಕ್ಸ್ಚರ್ ಇದೆ ಅಲ್ಲ, ಅದು ಒಂದು ಅದ್ಭುತವಾದ ನೋಟ. ಅದು ಚಿಮಣಿ ದೀಪದಲ್ಲಿ ಓದಿದ ಬೆಳಕಿನ ಅನುಭವ ನಮ್ಮದು ಇರಬಹುದು, ಅದರ ಜೊತೆಗೆ ಇಲ್ಲಿ ಬರುವ ಚಿಮಿಣಿ ದೀಪ ಅಂತ ಹೇಳುವಂಥದ್ದು ಅದು ಒಂದು ಮೆಟಾಫರ್ ಆಗಿ, ಒಂದು ಹಣತೆಗೆ ಇರುವ ಪಾವಿತ್ರ್ಯತೆ ಅನ್ನುವಂಥದ್ದು ಚಿಮಿಣಿ ದೀಪಕ್ಕೆ ಇಲ್ಲ. ಅದಿಲ್ಲದೆ ಇದ್ದಾಗಲೂ ಕೂಡ ಚಿಮಿಣಿ ದೀಪ ಹೆಚ್ಚು ಜನರಿಗೆ ತನ್ನನ್ನು ತಾನು ಅಪೀಲ್ ಮಾಡಿಕೊಳ್ತಾ ಹೋಗ್ತೇವೆ. ಈ ಸಭೆಯಲ್ಲಿ ಮಾನ್ಯ ಮಾಜಿ ಸಚಿವರಾದಂಥ ರಮನಾಥ್ ರೈ ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸಬೇಕು ಅಂತ ನನಗೆ ಹೇಳಿದರು. ಅವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಇದು ಆತ್ಮಕಥೆಯನ್ನು ನಾನು ಪರಿಚಯಿಸಬೇಕಾಗಿರುವಂಥದ್ದು MG ಹೆಗ್ಡೆ ಅವರದ್ದು ಅಲ್ಲಿ ಕಾಣ್ತದೆ. ಆತ್ಮಕಥೆಯ ಬಗ್ಗೆ ವಿಮರ್ಶೆ ಇಲ್ಲ. ಯಾಕೆ ವಿಮರ್ಶೆ ಇಲ್ಲ ಅಂತ ಹೇಳಿದರೆ, ಆತ್ಮಕಥೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನದ ಅನುಭವಗಳು. ಅನುಭವ ಇದು ಸರಿ ಉಂಟು, ಇದು ಸರಿ ಇಲ್ಲ, ಇದು ಹೀಗಿರಬೇಕಿತ್ತು, ಇದು ಹಾಗಿರಬೇಕಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಅನುಭವ ಅಷ್ಟೇ. ಅದನ್ನು ಹೀಗೆ ಇದ್ದರೆ ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಈ ಹಿನ್ನೆಲೆಯಲ್ಲಿ ಒಬ್ಬ ಲೇಖಕನ ಜೀವನದ ಅನುಭವಗಳು ಮತ್ತೊಬ್ಬ ಲೇಖಕನ ಅನುಭವಗಳಿಗೆ ಮುಖಾಮುಖಿಯಾದಾಗ ನನ್ನಲ್ಲಿ ಉಂಟಾದಂಥ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಆ ಅನಿಸಿಕೆಯೇ ಈ ಪುಸ್ತಕದ ಪರಿಚಯ ಕೂಡ ಆಗಿರ್ತದೆ. ಸುಮಾರು 25 ವರ್ಷಗಳ ಹಿಂದೆ ನಾನು ಇಲ್ಲೇ ಪಕ್ಕದಲ್ಲಿ ಆಚೆ ಹೋದರೆ ಶಿಕ್ಷಣ ಮಹಾವಿದ್ಯಾಲಯ ಅಂತ ಇದೆ, ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ ಅಂತ. ಅಲ್ಲಿ ನಾನು B.Ed ಮಾಡ್ತಾ ಇದ್ದೆ. B.Ed ಮಾಡುವಾಗ ಇಲ್ಲಿ ಮಂಗಳೂರಲ್ಲೆಲ್ಲ ಇದು ಸಿನಿಮಾ ಥಿಯೇಟ್ರಲ್ಲೆಲ್ಲ, ಆವಾಗ ಸಿನಿಮಾ ಎಲ್ಲ ಬಹಳ ಜೋರು ಈಗಿನಾಗೆಲ್ಲ. ಆವಾಗ ಅಲ್ಲಿ ಒಂದು ಶಿವರಾಜ್ಕುಮಾರ್ ಅವರದ್ದು ಒಂದು ಓಂ ಅಂತ ಒಂದು ಸಿನಿಮಾ ಬಂದಿತ್ತು. ನನಗೆ ಈ ಇಡೀ ಇದು ಆತ್ಮಕಥೆಯನ್ನು ಓದಿದಾಗ ಒಮ್ಮೆ ಓಂ ಪಿಕ್ಚರ್ನ ಶಿವರಾಜ್ಕುಮಾರ್ ನೆನಪಾಯಿತು. ನೆನಪಾದದ್ದಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತಲ್ಲ, ನೆನಪಾಯಿತು ಅಂತಷ್ಟೇ. ಅದಕ್ಕೆ ನಾನು ಹೇಳಿದ್ದು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ತೇನೆ ಅಂತ. ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಯಾರಿಗಾದರೂ ತಪ್ಪು ಮಾಡಿದರೆ ಅದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ. ಕ್ಷಮಿಸುವುದು ಬಿಡುವುದು ಅವನಿಗೆ ಬಿಟ್ಟದ್ದು. ಆದರೆ ವೈಯಕ್ತಿಕವಾಗಿ ಮಾಡಿದ ತಪ್ಪಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾದದ್ದು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳಿಕ್ಕೆ ಇರುವಂಥ ಒಂದು ವಿಧಾನ ಅಂತೇಳಿ ಹೇಳುವ ನೆಲೆಯಲ್ಲಿ ಮಹಾತ್ಮ ಗಾಂಧಿಯವರು ಆ ವಿಚಾರವನ್ನು ಹೇಳುವಂಥದ್ದು. ಈ ಆತ್ಮಕಥೆಯಲ್ಲಿ ಇದರಲ್ಲಿ ಆ ಅಂಶ ಬರ್ತದೆ. ಇಲ್ಲೇನೆಂದರೆ MG ಹೆಗ್ಡೆಯವರು ಹಲವಾರು ಸಂಘಟನೆಗಳಿಗೆ ಸೇರಿಕೊಂಡವರು. ಒಂದು ಸಂಘಟನೆಯಲ್ಲಿ ಅತೃಪ್ತಿ ಉಂಟಾಗಿ ಮತ್ತೊಂದು ಸಂಘಟನೆಯ ಕಡೆಗೆ ಹೋದಾಗ ಸಾಮಾನ್ಯವಾಗಿ ಏನು ಕಾಣ್ತದೆ ಅಂತೇಳಿದರೆ, ತಾನು ಇದ್ದ ಸಂಘಟನೆ ಸರಿ ಇರಲಿಲ್ಲ ಮತ್ತು ತನ್ನಿಂದ ಆದ ಎಲ್ಲ ತಪ್ಪುಗಳಿಗೂ ಆ ಸಂಘಟನೆಯೇ ಕಾರಣ. ಈ ಒಂದು ಲಾಜಿಕ್ಕು ಸಾಮಾನ್ಯವಾಗಿ ಎಲ್ಲರೂ ಮುಂದೆ ಇಡುವಂಥ ಲಾಜಿಕ್. ಆ ಲಾಜಿಕ್ಕಿನ ಒಂದು ಸಣ್ಣ ಧ್ವನಿ ಈ ಕೃತಿಯಲ್ಲಿಯೂ ಕೂಡ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಲಾಜಿಕ್ಕನ್ನು ಮೀರಿ MG ಹೆಗ್ಡೆಯವರು ಒಬ್ಬ ಲೇಖಕನೂ ಹೌದು, ಒಬ್ಬ ಲೇಖಕನ ಆತ್ಮಸಾಕ್ಷಿ ಪದೇ ಪದೇ ಅಲ್ಲಿ ಕಾಡ್ತಾ ಹೋಗುವಂಥದ್ದು ಈ ಪುಸ್ತಕದಲ್ಲಿ ಗೊತ್ತಾಗ್ತದೆ. ಅದು ಗೊತ್ತಾದದರ ಪರಿಣಾಮವಾಗಿ ಈ ಪುಸ್ತಕದ ಕೊನೆಯಲ್ಲಿ ಬಹಳ ಒಳ್ಳೆಯ ಒಂದು ಮಾತು ಬರ್ತದೆ. ಅದು ಹೇಗೆ ಅಂದರೆ ನೋಡಿ, ನಾನು ತಪ್ಪು ಮಾಡಿದ್ದೇನೆ, ತಿದ್ದಿಕೊಂಡಿದ್ದೇನೆ, ನಾನು ಅಪರಾಧಗಳನ್ನು ಮಾಡಿಲ್ಲ, ಹಾಗಾಗಿ ವಿಷಾದವೂ ಇಲ್ಲ. ಆದರೆ ಅಪರಾಧಗಳು ನಡೆಯುವಾಗ ಗೊತ್ತಿದ್ದು ಅದರ ನಡುವೆ ಇದ್ದೆ, ಅದಕ್ಕೆ ಸಮಾಜದ ಕ್ಷಮೆಯನ್ನು ಕೇಳಬೇಕು, ಕೇಳುತ್ತೇನೆ ಅಂತ ಹೇಳಿದ. ಈ ಅಂಶ ಯಾಕೆ ಮುಖ್ಯ ಆಗ್ತದೆ ಅಂತೇಳಿದರೆ, ಒಂದು ಆತ್ಮಕಥೆ ಅಂತೇಳಿದರೆ, ಇತ್ತೀಚಿನ ದಿನಗಳ ಆತ್ಮಕಥೆಯನ್ನು ನಾವು ನೋಡ್ತಾ ಹೋದ ಹಾಗೆ ಆತ್ಮಕಥೆಗಳೆಲ್ಲವೂ ಕೂಡ
ನನ್ನದೆಲ್ಲವೂ ಸರಿ, ನನಗೆ ಅನ್ಯಾಯ ಮಾಡಿದ, ಅನ್ಯಾಯ ಮಾಡಿದ, ಅನ್ಯಾಯ ಮಾಡಿದ, ಅನ್ಯಾಯ ಮಾಡಿದ ಅಂತ ಅನೇಕರಿಗೆ ಬೈಲಿಕ್ಕಾಗಿ ಬರೆಯುವಂಥ ಒಂದು ಪುಸ್ತಕವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾಣ್ತಾ ಇದೆ. ಅದರ ಬದಲು ಬೈಗುಳ ಪುಸ್ತಕ ಅಂತಲೇ ಪ್ರಕಟ ಮಾಡ್ಬೋದು. ಅದನ್ನು ಆತ್ಮಕಥೆ ಅಂತೇಳಿ ಹೇಳೋ ಬದಲು ಬೈಗುಳ ಕಥೆ ಅಂತಲೇ ಹೇಳ್ಬೋದು. ಇದು ಅದಲ್ಲ. ಆತ್ಮಕಥೆ ಅಂತ ಹೇಳಿದರೆ ತನ್ನ ಜೀವಮಾನದ ಉದ್ದಕ್ಕೂ ನಡೆದಂಥದ್ದು, ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವ ಒಂದು ಕೃತಿ. ನಾನು ಸರಿಯಾಗಿದ್ದೇನೆಯೇ, 50 ವರ್ಷಗಳ ಹಿಂದೆ ನಾನು ಸರಿ ಇದ್ದೇನೆಯೇ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಂಡು, ಆಗ ತನ್ನನ್ನು ತನ್ನ ಹೊರಗೆ ಇರುವ ಒಬ್ಬ ಲೇಖಕನಾಗಿ ನೋಡಬೇಕು ಅಂತೇಳಿ. ಈಗ ಮಹಾಭಾರತವನ್ನು ಬರೆದ ವ್ಯಾಸರು ಮಹಾಭಾರತದ ಒಳಗಿನ ಒಂದು ಪಾತ್ರವೂ ಹೌದು, ಆದರೆ ಅದರಿಂದ ಹೊರಗೆ ನಿಂತು ಅವರು ಆ ಕಥೆಯನ್ನು ನೋಡಿದವರು ಹೌದು. ಆ ಒಂದು ದೃಷ್ಟಿಕೋನ ಆತ್ಮಕಥೆಗೆ ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧಿಯವರ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ತಿಗೆ ಸರಿಸಮಾನವಾದಂಥ ಆತ್ಮಕಥೆಗಳೇ ನಾನು ಓದಲಿಲ್ಲ. ಯಾವ ಆತ್ಮಕಥೆಯು ಆ ಮಟ್ಟಕ್ಕೆ ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳುವ, ತನ್ನ ತಪ್ಪುಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ಆದರೆ ಇಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಒಂದು ಮನಸ್ಥಿತಿ ಕೆಲಸ ಮಾಡ್ತದೆ. ಮತ್ತು ಈ ಎಂ ಜಿ ಹೆಗ್ಡೆ ಅವರು ಕೊಡುವ ಎಲ್ಲ ವಿವರಗಳ ಆಚೆಗೆ ಅದರ ಹಿಂದೆ ಕೆಲಸ ಮಾಡುವಂಥ ಒಬ್ಬ ಲೇಖಕನ ಮನಸ್ಥಿತಿ ತನ್ನನ್ನು ತಾನು ನಿವೇದಿಸಿಕೊಳ್ಳುವುದು, ತನ್ನ ತಪ್ಪುಗಳನ್ನು ಹೌದು ಅಂತ ಒಪ್ಪಿಕೊಳ್ಳುವುದು, ಅದರಲ್ಲಿರುವಂಥ ಈ ಒಂದು ತನ್ನನ್ನು ತಾನು ತೆರೆದಿಟ್ಟುಕೊಳ್ಳುವ ಮುಕ್ತತೆ ಇದೆಯಲ್ಲ, ಆ ಮುಕ್ತತೆಯ ಕಾರಣದಿಂದಾಗಿ ಈ ಆತ್ಮಕಥನ ಬಹಳ ಮುಖ್ಯ ಆಗ್ತದೆ ಅಂತ ಹೇಳುವಂಥದ್ದು ಹೇಳಬೇಕು. ಇನ್ನೊಂದು ಅಂಶ ಇದರಲ್ಲಿ, ಚಿಮಣಿ ಬೆಳಕಿನಿಂದ ಅಂತ ಪುಸ್ತಕದ ಹೆಸರಿದೆ. ಈ ಚಿಮಿಣಿ ಬೆಳಕಿನಿಂದ ಅಂತ ಹೇಳೋದು ಅನೇಕ ರೀತಿಯಲ್ಲಿ ಅದು ನಮ್ಮಲ್ಲಿ ಹಲವರಿಗೆ ನೆನಪಾಗ್ಬೋದು. ಯಾಕೆ ಅಂತ ಹೇಳಿದರೆ, ನಾನು ಸೆಕೆಂಡ್ BA ಓದುವವರೆಗೂ ಚಿಮಿಣಿ ದೀಪದಲ್ಲೇ ಓದಿದ್ದು. ನಿಮ್ಮಲ್ಲೂ ತುಂಬ ಜನ ಚಿಮಿಣಿ ದೀಪದಲ್ಲಿ ಓದಿದವರು ಇರ್ಬೋದು. ಅದು ನಮ್ಮ ಜೀವನದ ಒಂದು ಭಾಗವಾಗಿ ಬಂದಿದೆ. ಅಲ್ಲಿ ಒಂದು ಟ್ಯಾಗ್ ಲೈನ್ ಇದೆ, ಚಿಮಣಿ ಬೆಳಕಿನಿಂದ ಆತ್ಮಕಥೆ ಅಂತ ಆದ ಮೇಲೆ ನಿಮ್ಮದೂ ಇರಬಹುದು ಅಂತ ಇದೆ. ಈ ನಿಮ್ಮದೂ ಇರಬಹುದು ಅಂತ ಹೇಳೋದು, ಚಿಮಣಿ ದೀಪದಲ್ಲಿ ಓದಿದ ಬೆಳಕಿನ ಅನುಭವ ನಮ್ಮದೂ ಇರಬಹುದು. ಅದರ ಜೊತೆಗೆ ಇಲ್ಲಿ ಬರುವ ಚಿಮಿಣಿ ದೀಪ ಅಂತ ಹೇಳುವಂಥದ್ದು ಅದು ಒಂದು ಮೆಟಾಫರ್ ಆಗಿ, ಒಂದು ರೂಪಕವಾಗಿ ಈ ಪುಸ್ತಕದ ಉದ್ದಕ್ಕೂ ಕೂಡ ಅದು ಬೆಳೀತಾ ಹೋಗ್ತದೆ ಅಂತ, ಅದನ್ನು ನಿಮ್ಮ ಮುಂದೆ ಇಡುವಂಥದ್ದೇ ಈ ಪುಸ್ತಕದ ಪರಿಚಯ. ನೋಡಿ, ಸಾಮಾನ್ಯವಾಗಿ ನಾವು ಹಣತೆಯನ್ನು ಬಹಳ ಜ್ಞಾನಕ್ಕೆ ಹೋಲಿಸ್ತೇವೆ. ನಾವು ಹಣತೆಯನ್ನು ಜ್ಞಾನಕ್ಕೆ ಹೋಲಿಸುವುದಕ್ಕೂ ಒಂದು ಮೆಟಾಫರ್ ಇದೆ. ಏನಂದರೆ, ಅದು ವಯಸ್ಸು ಇಳಿತಾ ಹೋಗ್ತದೆ, ಮಳೆ ಮೇಲೆಯಿಂದ ಕೆಳಗೆ ಬೀಳ್ತದೆ, ನೀರು ಕೆಳಗೆ ಹರಿತಾ ಹೋಗ್ತದೆ. ಆದರೆ ಹಣತೆಯಲ್ಲಿ ಬೆಳಗುವ ಜ್ಯೋತಿ ಮಾತ್ರ ಮೇಲ್ಮುಖವಾಗಿ ಹೋಗ್ತದೆ. ಆದ್ದರಿಂದ ಜ್ಞಾನವನ್ನು ಜ್ಯೋತಿಗೆ ಹೋಲಿಸ್ತೇವೆ. ಆ ದೃಷ್ಟಿಯಿಂದ ಹಣತೆಗೆ ಮಹತ್ವ ಇದೆ ಅನ್ನುವಂಥ ಒಂದು ತಾತ್ವಿಕತೆ ಇದೆ. ಆದರೆ ಹಣತೆಗೆ ಇರುವಂಥ ಒಂದು ಪಾವಿತ್ರ್ಯದ ಒಂದು ಸನ್ನಿವೇಶ ಬೇರೆ, ಚಿಮಿಣಿ ದೀಪಕ್ಕೆ ಇರುವಂಥ ಒಂದು ಮೆಟಾಫರು ಬೇರೆ. ಚಿಮಿಣಿ ದೀಪವು ಕೂಡ ಹಣತೆಯ ಹಾಗೆಯೇ ಬೆಳಕನ್ನು ಕೊಡ್ತದೆ. ಆದರೆ ಹಣತೆಗೆ ಇರುವ ಪಾವಿತ್ರ್ಯತೆ ಅನ್ನುವಂಥದ್ದು ಚಿಮಿಣಿ ದೀಪಕ್ಕೆ ಇಲ್ಲ. ಅದಿಲ್ಲದೇ ಇದ್ದಾಗಲೂ ಕೂಡ ಚಿಮಿಣಿ ದೀಪ ಹೆಚ್ಚು ಜನರಿಗೆ ತನ್ನನ್ನು ತಾನು ಅಪೀಲು ಮಾಡಿಕೊಳ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಏನು ಹಣತೆಯನ್ನಿಟ್ಟುಕೊಂಡು ಓದಿದವರಿಲ್ಲ, ಆದರೆ ಚಿಮಿಣಿ ದೀಪವನ್ನು ಇಟ್ಟುಕೊಂಡು ಓದಿದವರಿದ್ದಾರೆ. ಚಿಮಿಣಿ ದೀಪ ಹೆಚ್ಚು ವ್ಯಾಪಕವಾಗಿ ಚಲಾವಣೆಗೆ ಬರ್ತದೆ, ವ್ಯಾಪಕವಾಗಿ ಅದು ಜನರ ಒಡನಾಡಿಯಾಗಿ ನಿಂತಿದೆ ಅಂತ ಹೇಳುವಂಥದ್ದು. ಈ ದೃಷ್ಟಿಯಿಂದ ಇದು ಒಂದು ಮೆಟಾಫರ್. ಅಲ್ಲಿ ಕಾಣಿಸಿಕೊಳ್ಳುವ ಇನ್ನೊಂದು ಅಂಶಗಳನ್ನು ನೋಡಬೇಕು. ಇಂದು ತುಂಬ ವೈರುಧ್ಯಗಳ ಸಂಗತಿಗಳು ಈ ಪುಸ್ತಕದಲ್ಲಿ ಬರ್ತದೆ. ವೈರುಧ್ಯಗಳ ಸಂಗತಿ ಹೇಗೆ ಅಂದರೆ, ಇಲ್ಲಿ ಗಾಢವಾದ ಪ್ರೀತಿಯ ಮನಸ್ಥಿತಿ ಇತ್ಯಾದಿಗಳೆಲ್ಲ ಇವೆ. ಮನುಷ್ಯನನ್ನು ಒಂದು ಗಾಢವಾದ ಪ್ರೀತಿಯಿಂದ ನೋಡುವ ಒಂದು ದೃಷ್ಟಿಕೋನ ಇದೆ. ಅದರ ಜೊತೆಗೆ ಈ ಪುಸ್ತಕದಲ್ಲಿ ಪೆಟ್ಟುಗೊಟ್ಟುಗಳು ಕೂಡ ಇದೆ, ಫೈಟಿಂಗು ಕೂಡ. ನಾನು ಅದಕ್ಕೆ ಹೇಳಿದ್ದು, ಓಂ ಪಿಕ್ಚರ್ನ ಕೆಲವು ನೆನಪು ಆಯ್ತು ನನಗೆ ಅಂತ ಹೇಳುವಂಥದ್ದು. ಅಂಥ ಸಂಗತಿಗಳು ಕೂಡ ಇವೆ. ಇನ್ನೊಂದು ಏನು ಅಂತ ಹೇಳಿದರೆ, ಎಂ ಜಿ ಹೆಗ್ಡೆ ಅವರು ಉಡುಪಿಯ ಕೃಷ್ಣ ಮಠದಲ್ಲಿ ಮುಖ್ಯ ಪ್ರಾಣನ ಗುಡಿಯ ಮುಂದೆ ಅಲ್ಲಿ ತೀರ್ಥವನ್ನು ಕೊಡುವ ವ್ಯಕ್ತಿಯಾಗಿ ಅವರು ಸಾರ್ವಜನಿಕ ಜೀವನಕ್ಕೆ ಬಂದದ್ದು. ಆ ಚಿತ್ರಣವು ಕೂಡ ಅಲ್ಲಿದೆ, ಈ ಪುಸ್ತಕದಲ್ಲೇ ಇದೆ. ಅದು ಬೆಳೀತಾ ಬೆಳೀತಾ ಹೋಗಿ ಮತ್ತೆ ಅದು ಮಠದ ಒಂದು ಸನ್ನಿವೇಶವನ್ನು ದಾಟಿ ಮತ್ತೊಂದು ಸನ್ನಿವೇಶದ ಕಡೆಗೆ ಹೋಗಿ ಎಂ ಜಿ ಹೆಗ್ಡೆ ಅವರು ರೌಡಿ ಶೀಟರ್ ಆಗುವ ವಿವರವೂ ಕೂಡ ಇದೆ ಅದರಲ್ಲಿ. ಆಯ್ತಾ? ಇದು ಅಲ್ಲಿಯ ಒಂದು ಸಂಗತಿ ಮತ್ತು ಇಲ್ಲಿಯ ಒಂದು ಸಂಗತಿ, ಇದರ ಮಿಕ್ಸ್ಚರ್ ಇದೆಯಲ್ಲ, ಅದು ಒಂದು ಅದ್ಭುತವಾದ ನೋಟ. ಅದು ಆ ಒಂದು ವಿಕಾಸ ಇದೆಯಲ್ಲ, ಅದ್ಭುತವಾದ ನೋಟ.
ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ಈ ಚಿಮಿಣಿ ದೀಪ ಅಂತ ಹೇಳುವಂಥದ್ದು ಇದೆಲ್ಲವನ್ನು ಒಳಗೊಳ್ಳಲಿಕ್ಕೆ ಸಾಧ್ಯವಾಗುವುದು. ಹಣತೆ ಅನ್ನೋದಕ್ಕೆ ಇದು ಎಲ್ಲವನ್ನು ಒಳಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಬರಿಬಹುದಾಗಿತ್ತದನ್ನು ಅಂತ ಹೇಳಿದರೆ, ಅವರು ಬಹಳ ಕಡು ಕಷ್ಟದಿಂದ ಬಂದು ತುಂಬ ಕಷ್ಟಪಟ್ಟು ಜ್ಞಾನಾರ್ಜನೆಯನ್ನು ಮಾಡಿ, ಆ ಕಷ್ಟವೇ ಅದು, ಕಷ್ಟದಿಂದ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಬಹಳ ಲೋಕೋತ್ತರವಾದ ಒಂದು ಸ್ಥಾನವನ್ನು ಪಡೆದಾಗ ಅಲ್ಲಿಗೆ ಆ ಹಣತೆ ಅನ್ನುವ ಮೆಟಾಫರ್ ಹೊಂದಾಣಿಕೆ ಆಗ್ತದೆ. ಈ MG ಹೆಗ್ಡೆಯವರ ಜೀವನದ ಎಲ್ಲ ವಿವರಗಳನ್ನು ನೀವು ತಕೊಂಡು ನೋಡಿದರೆ ಹಣತೆಗೆ ಆ ವಿವರವನ್ನು ಹಿಡಿದಿಡ್ಲಿಕ್ಕಾಗೋದಿಲ್ಲ, ಆದರೆ ಚಿಮಿಣಿ ದೀಪಕ್ಕೆ ಅದನ್ನು ಪರ್ಫೆಕ್ಟ್ ಆಗಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಲ್ಲಿ ಅದೊಂದು ಮೆಟಾಫರ್ ಆಗಿ ಬಹಳ ಮುಖ್ಯ ಆಗ್ತದೆ. ಇಲ್ಲಿ MG ಹೆಗ್ಡೆಯವರ ಇದು ಬದುಕಿನ ವಿವರಗಳು ಮಾತ್ರ ಚಿಮಿಣಿ ದೀಪದ ಮೆಟಾಫರಲ್ಲಿ ನಿಲ್ಲುವಂಥದ್ದಲ್ಲ, ಜೊತೆಗೆ ಇಲ್ಲಿ ಕಾಣುವಂಥ ಅನೇಕ ಪಾತ್ರಗಳಲ್ಲಿಯೂ ಕೂಡ ಆ ಹುಡುಕಾಟ ಇದೆ. ಒಂದು MG ಹೆಗ್ಡೆ ಅವರಿಗೆ ಮದುವೆ ಆಗುವುದಕ್ಕೆ ಮೊದಲು ಅವರೊಬ್ಬ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಿ ಆಗಿ ಅವರು ಹುಡುಗಿ ಸ್ವಲ್ಪ ದಪ್ಪ, ಅವರಿಗೆ ಬೇಡ ಅಂತ ಅನಿಸ್ತದೆ. ಹಾಗೆ ಬೇಡ ಅಂತ ಅನಿಸಿ ಆಮೇಲೆ ಅವರು ಮದುವೆ ಆಗಿ ಬಂದರು, ಅವರ ಹೆಂಡತಿ ಪಕ್ಕದಲ್ಲೇ ಇದ್ದಾರೆ. ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದ ಮೇಲೆ ಇವರು ಹುಡುಗಿಯನ್ನು ನೋಡ್ಲಿಕ್ಕೆ ಹೋದಾಗಿನ ಹುಡುಗಿ ಇವರಿಗೊಂದು ಲೆಟ್ರ್ ಬರೀತಾಳೆ. ಆ ಲೆಟ್ರ್ ಬರೆಯುವ ಸನ್ನಿವೇಶವನ್ನು ಅವರು ಹೇಳುವಂಥದ್ದು ಹೀಗೆ ಇದೆ. ಹೇಗೆ ಇದೆ ಅಂತ ಹೇಳಿದ್ರೆ ನೋಡಿ, ನಾನು ವಿವಾಹವಾಗಿ ಬಂದು 1-2 ತಿಂಗಳ ಮೇಲೆ ನನ್ನ ವಿಳಾಸಕ್ಕೆ ಪತ್ರ ಬಂದಿತ್ತು. ನಾನು ಈಗ ತೆಳ್ಳಗಾಗಿದ್ದೇನೆ, ನಿಮ್ಮನ್ನೇ ವರಿಸಲು ಇಷ್ಟಪಡುತ್ತೇನೆ ಎಂದು ಬರೆದಿದ್ದಳು. ಆ ಪತ್ರವನ್ನು ಆಗಷ್ಟೇ ಮದುವೆಯಾಗಿ ಬಂದಿದ್ದ ನನ್ನವಳ ಕೈಗೆ ಕೊಟ್ಟು ಕಥೆಯನ್ನು ಹೇಳಿದ್ದೆ. ಪಾಪ ಹುಡುಗಿ ಎಂದು ಅನಿಸಿತ್ತು. ಯಾಕೆಂದರೆ ನನ್ನ ಅಕ್ಕ ತಂಗಿಯರು ಇಂತಹ ನೋವುಗಳನ್ನು ಅನುಭವಿಸಿದ್ದರಲ್ಲ. ಅಷ್ಟೇ ಹೇಳಿ ಆ ವಿಚಾರವನ್ನು ನಿಲ್ಲಿಸ್ತಾರೆ ಅವರು. ಆದರೆ ಇದನ್ನು ಹೇಳುವ ಒಂದು ಸಂದರ್ಭ ಇದೆ ಅಲ್ಲ, ಅಲ್ಲಿ ಒಬ್ಬ ಹುಡುಗಿಯನ್ನು ನೆನಪು ಮಾಡಿಕೊಳ್ಳುವುದು, ವಿವಾಹಕ್ಕೆ ಬಯಸಿದ ಒಬ್ಬ ಹುಡುಗಿ ಅವರು ನೆನಪು ಮಾಡಿಕೊಳ್ಳುವುದು ಬಹುಶಃ ಬಹಳ ದೀರ್ಘ, ಸಾಮಾನ್ಯ ಒಂದು 25-30 ವರ್ಷ ಕ್ರಾಸ್ ಆಗಿದೆ. ಈಗ 30 ವರ್ಷ ಕ್ರಾಸ್ ಆದ ನಂತರವೂ ಅದು ನೆನಪಾಗಿ ಇಟ್ಟುಕೊಳ್ಬೇಕು ಅಂತೇಳಿ ಆದರೆ ಆ ನೆನಪನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಮನಸ್ಸು ಬೇಕು. ಆ ಮನಸ್ಸು ಎಲ್ಲಿ ಇದೆ ಅಂತ ಹೇಳಿದರೆ, ನನ್ನ ಅಕ್ಕ ತಂಗಿಯರು ಕೂಡ ಇಂಥದ್ದೇ ನೋವನ್ನು ಅನುಭವಿಸಿದ್ದರು ಅಂತೇಳಿ ಹೇಳುವ ವಿವರದಲ್ಲಿ ಅವರಿಗೆ ಅದನ್ನು ನೆನಪಾಗಿ ಉಳಿಸಿಕೊಳ್ಳಲಿಕ್ಕೆ ಅವರ ಕೈಯಲ್ಲಿ ಸಾಧ್ಯವಾಗಿದೆ ಅಂತೇಳಿ ಹೇಳುವಂಥದ್ದು ಒಂದು ಭಾಗ. ಎರಡನೇದು, ಆ ಹುಡುಗಿಯು ಕೂಡ ಒಂದು ಚಿಮಿಣಿ ದೀಪದ ಬೆಳಕನ್ನು ನಿರೀಕ್ಷಿಸುತ್ತಿರುವಂಥ ಹುಡುಗಿ. ಈ ಚಿಮಿಣಿ ದೀಪದ ನಿರೀಕ್ಷೆ ಅನ್ನೋದು ಅನೇಕರ ಬದುಕಿನ ಭಾಗಗಳಾಗಿ ಇದರಲ್ಲಿ ಕಾಣಿಸ್ತವೆ. ಆ ದೃಷ್ಟಿಯಲ್ಲಿ ಇದೊಂದು ರೂಪಕವಾಗಿ ಮಹತ್ವದ ಪುಸ್ತಕ ಆಗ್ತದೆ ಅಂತ ಹೇಳುವಂಥದ್ದು. ಇನ್ನೊಂದು ತುಂಬ ಚೆನ್ನಾಗಿದೆ, ಇನ್ನೊಂದು ಕೊಟೇಶನ್, ಅದು ಹವ್ಯಕ ಮಹಿಳೆಯರ ಬಗ್ಗೆ ಇರುವಂಥದ್ದು. ಇಲ್ಲಿ MG ಹೆಗ್ಡೆಯವರು ಹವ್ಯಕ ಸಮುದಾಯದಿಂದ ಬಂದವರು. ಭಾರತೀಯ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಯೂ ಕೂಡ ಒಂದು ಜಾತಿಯಿಂದ ಬಂದಿರ್ತಾನೆ ಅವನು. ನಾನು ಜಾತಿ ಅನ್ನೋ ಪದವನ್ನು ಬಳಸಿದ್ದೇನೆ, ವರ್ಣ ಅನ್ನೋ ಪದವನ್ನು ಅದಕ್ಕೆ ಪರ್ಯಾಯವಾಗಿ ತಗೊಳ್ಬಾರ್ದು. ವರ್ಣ ಅನ್ನುವುದು ಧರ್ಮದಿಂದಲೇ ಸೃಷ್ಟಿಯಾಗಿರುವಂಥದ್ದು, ಅದು 4 ಇರುವುದು. ಜಾತಿಗಳು 6000ದಿಂದ ಮೇಲೆ ಇದೆ. ಅದು ಸಾಮಾಜಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ರಚನೆಯಾಗಿರುವಂಥದ್ದು. ಅದು ಚೇಂಜ್ ಮಾಡಲಿಕ್ಕಾಗಲ್ಲ. ವರ್ಣವನ್ನು ಚೇಂಜ್ ಮಾಡ್ಬೋದು, ಜಾತಿಯನ್ನು ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಇದು ಇದೆ. ಜಾತಿ ಇದ್ದು ಜಾತಿಯನ್ನು ಮೀರಿ ನಿಂತು ಯೋಚಿಸುವ ಒಂದು ಸ್ಥಿತಿ, ಜಾತಿಯನ್ನು ದಾಟಿ ನಿಂತು ಯೋಚನೆ ಮಾಡಿ ಜಗತ್ತನ್ನು ಸ್ವೀಕರಿಸುವ ಒಂದು ಸ್ಥಿತಿ, ಅದು ಜಾತ್ಯತೀತವಾದ ಸ್ಥಿತಿ. ಜಾತಿಯ ಇರುವಿಕೆಯನ್ನೇ ಪರಿಗಣಿಸಲಿಲ್ಲ ಅಂತಾದರೆ ಯಾವುದೇ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಅಥವಾ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗಲ್ಲ. ಎಲ್ಲಿಗೆ ಸಪೋರ್ಟ್ ಮಾಡಬೇಕು, ಎಲ್ಲಿಗೆ ಸಪೋರ್ಟ್ ಮಾಡೋದು ಬೇಕಾಗಿಲ್ಲ ಅನ್ನೋದನ್ನು ಗುರುತಿಸಬೇಕಾದ್ರೂ ಒಂದು ಮಾನದಂಡ ಬೇಕಾಗ್ತದೆ. ಆದರೆ ಇಲ್ಲಿ ಇರುವಂಥದ್ದು ಜಾತ್ಯತೀತ ಅನ್ನುವುದು ಜಾತಿಯನ್ನು ದಾಟಿ ನಿಂತು ಯೋಚನೆ ಮಾಡುವ ಒಂದು ಮಾನಸಿಕ ಸ್ತರ. ಅದು ಅಧ್ಯಯನ ಮತ್ತು ಚಿಂತನೆಯಿಂದ ಬರುವಂಥದ್ದು. ಅದು ಹೆಗ್ಗಡೆಯವರ ಹತ್ರ ಇದೆ. ಆದರೆ ಅವರು ಕೂಡ ಒಂದು ಸಮುದಾಯದಿಂದಲೇ ಬೆಳೆದು ಬಂದಂಥ ವ್ಯಕ್ತಿತ್ವ. ಅದರಲ್ಲಿ ಕೆಲವು ವಿಷಯಗಳು, ಆ ಸಮುದಾಯದ ನಡವಳಿಕೆಗಳು ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತವೆ, ಕೆಲವು ಬೀರಲ್ಲ. ಕೆಲವನ್ನು ಬೀರದ ಮೇಲೆ ಮೀರಿ ನಿಲ್ಲಬೇಕಾಗ್ತದೆ. ಇನ್ನು ಕೆಲವು ಇದರಲ್ಲಿ ಬರುವಂಥ ವಿವರಗಳಲ್ಲಿ, ಹವ್ಯಕ ಸಮುದಾಯದ ವಿವರಗಳಲ್ಲಿ ಕೆಲವು ಈ ಕಥನದ ಜೊತೆಯಲ್ಲಿ ಬೆಳೆಯುತ್ತವೆ, ಕೆಲವು ವಿವರಗಳು ಕಥನದ ಜೊತೆಯಲ್ಲಿ ಬೆಳೆಯುವುದಿಲ್ಲ, ಅಲ್ಲೇ ಉಳ್ಕೊಳ್ತವೆ. ಅಂಥ ಅಂಶವನ್ನು ಹೇಳುವುದಕ್ಕಾಗಿ ಈ ಅಂಶವನ್ನು ನಾನು ಪ್ರಸ್ತಾಪ ಮಾಡಿದೆ. ಇದರಲ್ಲಿ ಭಾರಿ ಗಮ್ಮತ್ತಿರೋದು, ಹವ್ಯಕ ಮಹಿಳೆಯರನ್ನು ಕಂಡರೆ ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆ ಭಯ ಅಂತ.
ಹವ್ಯಕ ಮಹಿಳೆಯರನ್ನು ಕಂಡರೆ ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆ ಭಯ. ಯಾಕೆ ಅಂತೇಳಿದರೆ, ಈಗ ನನಗೆ ನೆನಪಿದೆ ಅದು, ನನ್ನ ಬಾಲ್ಯದಲ್ಲಿ ಈ ಮರಗೆಣಸಿನ ಸೊಪ್ಪನ್ನೆಲ್ಲ ಹಾಕಿ ಕೊಡ್ತಿದ್ರು. ಊಟಕ್ಕೆ ಎಂಥದ್ದು ಇಲ್ಲ, ಬೇಕಾದಷ್ಟು ಅನ್ನ ಸಿಗುವುದಿಲ್ಲ, ಇದು ತಿಂಡಿ ಪದಾರ್ಥಗಳು ಸಿಗುವುದಿಲ್ಲ. ಅವಾಗೆಂತ ಮಾಡೋದು, ಇದನ್ನೆಲ್ಲ ಬೇಯಿಸಿ ಕೊಡೋದು. ಮರಗೆಣಸಿನ ಸೊಪ್ಪು ಬೇಯಿಸಿ ಕೊಡೋದು, ಸರೋಳಿ ಸೊಪ್ಪು ಅದನ್ನು ತಿನ್ನೋದು, ಸರೋಳಿ ಹಣ್ಣು, ಕೊಟ್ಟೆ ಹಣ್ಣು, ಕಾರೆ ಹಣ್ಣು, ಕೇಪಳ ಹಣ್ಣು ಇಂಥದ್ದನ್ನೆಲ್ಲ ತಿನ್ನೋದು. ಇಲ್ಲಿ ಅಡುಗೆ ಮಾಡುವಾಗಲೂ ಕೂಡ ಚಕ್ತೆ ಸೊಪ್ಪಿನ ಪಲ್ಯ, ಆಮೇಲೆ ಇಂಜಿರಿಕನದ್ದು ತಂಬುಳಿ, ಆಮೇಲೆ ಸಾಂಬ್ರಾಣಿಯದ್ದು ಇನ್ನೇನೋ ನೆರ್ಗಾಲೆ ಸೊಪ್ಪಿನ ಸಾರು ಇಂಥದ್ದೆಲ್ಲ ಮಾಡ್ತಾರೆ. ಅದು ಎಲ್ಲವನ್ನು ಒಟ್ಟು ಮಾಡಿ ಸಾಂದ್ರೀಕೃತಕರಣಗೊಳಿಸಿ ಅವರು ಒಂದೇ ಮಾತಲ್ಲಿ ಹೇಳ್ತಾರೆ, ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆ ಹವ್ಯಕ ಮಹಿಳೆಯರನ್ನು ಕಂಡ್ರೆ ನಮ್ಮನ್ನು ಎಲ್ಲಿ ತಕೊಂಡು ಹೋಗಿ ಸಾಂಬಾರು ಮಾಡಿಬಿಡ್ತಾರೋ ಅಂತೇಳಿ ಭಯ ಅಂತ. ಆ ಮೂಲಕ ಅವರು ಇಡೀ ಒಂದು ಸಮುದಾಯದ ಒಂದು ಅಡುಗೆಯ ಪದ್ಧತಿಯ ಪರಂಪರೆಯನ್ನು ಪರಿಚಯಿಸುವ ವಿಧಾನ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳುವಂಥದ್ದು. ಅದರ ಜೊತೆಗೆ ಈ ಹವ್ಯಕ ಸಮುದಾಯದ ಒಂದು ಲಕ್ಷಣ ಇದೆ. ಅದು ಹೇಗೆ ಅಂತ ಹೇಳಿದರೆ, ಎಷ್ಟೇ ಕಷ್ಟಗಳಿದ್ರೂ ಕೂಡ ಬದುಕನ್ನು ಒಂದು ಸಂಭ್ರಮವಾಗಿ ಸ್ವೀಕರಿಸ್ತಾ ಹೋಗುದು. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಅದನ್ನು ಹೇಳ್ತಾನೆ, ನೋವನ್ನು ಕೂಡ ಅನುಭವಿಸುವುದು ದೇಹದ ಜವಾಬ್ದಾರಿ ಅದು ಅಂತೇಳಿ. ಅದೇ ಹೇಗೆ ಅಂತ ಹೇಳಿದರೆ, ಈಗ ಒಬ್ಬನ ಹತ್ರ ಹೇಳಿದರೆ ಬಹುವಚನ ಬಳಸುವುದು ಭಾರಿ ಕಡಿಮೆ. ಬಾರ ಇತ್ಲಾಗಿ ಈ ಪಾತ್ರೆ ಇಡಿ ಅಂತೇಳಿ, ಆಯ್ತಾ? ಇಲ್ಲ ಇದ್ರೆ ಅತ್ತಿಗೆ ಬತ್ತಿಯನ್ನೇ ಮನೆಗೆ ಹೊಪ್ಪ ಅಂತ. ಇವ ಏನು ಹೆಂಡತಿಯನ್ನು ಕರೆದಾಗಿ ಕರೀತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು ಯಾರಾದರೂ ಗೊತ್ತಿಲ್ಲದವರು. ಆದರೆ ಅದೊಂದು ಆಪ್ತತೆಯಿಂದ ನಡೆಸುವಂಥ ಸಂಬೋಧನಾ ಕ್ರಮ ಅದು. ಆ ಒಂದು ಸಂಬೋಧನಾ ಕ್ರಮ ಒಂದು ಗಮ್ಮತ್ತಾಗಿ ಬದುಕುವ ಒಂದು ವಿಧಾನ ಇದೆಯಲ್ಲ, ಆ ವಿಧಾನ ಅಲ್ಲಿ ಇದೆ ಕಷ್ಟಗಳ ಜೊತೆಯಲ್ಲಿ. ಅದನ್ನು ಇವರು ಹೇಳ್ತಾರೆ ನೋಡಿ. ಈ ಹವ್ಯಕ ಸಮುದಾಯ ಮೂಲತಃ ಒಕ್ಕಲುತನ ವೃತ್ತಿಯಾಗಿರುವಂಥ ಸಮುದಾಯ. ಅಲ್ಲಿ ಕಷ್ಟಗಳ ನಡುವೆ ಸಮೃದ್ಧವಾದ ಬದುಕು ಇದ್ದದ್ದನ್ನು ಅವರು ಇಲ್ಲಿ ಕಾಣಿಸಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಈ ಒಂದು ಸಮಾರಂಭ ನಡೆದರೆ ಅದರ ಹಿಂದಿನ ದಿವಸ ಇಸ್ಪೀಟ್ ಆಟವನ್ನು ಆಡುವುದು, ಆಮೇಲೆ ಅಲ್ಲಿ ಗೌಜಿ ಗದ್ದಲ, 4-6 ಜನರಿಗೆ ಹಪ್ಪಳ ಬರುವುದು, ಚಾ ಬರುವುದು, ಹೆಂಗಸರಿಗೆ ಚಾ ಮಾಡಲಿಕ್ಕೆ ಕಿರಿಕಿರಿ ಆಗುವುದು, ಎಂತೆಂಥದೋ ಎಲ್ಲ ಸನ್ನಿವೇಶಗಳು ಬರ್ತವೆ. ಅಂಥ ಸನ್ನಿವೇಶಗಳನ್ನು ಅವರು ಇಲ್ಲಿ ಕೊಡ್ತಾರೆ. ಅದರ ಜೊತೆಗೆ ಅವರ ಸಹೋದರಿ ಒಬ್ಬಾಕೆ ಪಕ್ಕದ ಮನೆಯ ಗೌಡ್ರ ಮನೆಯಿಂದ ಅಕ್ಕಿಯನ್ನು ಸಾಲ ತರ್ತಾ ಇದ್ರು. ಸಾಲ ಕೊಡ್ಲಿಕ್ಕಾಗದೇ ಇದ್ರೆ ಅವರ ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡಿ ಆ ಸಾಲವನ್ನು ತೀರಿಸ್ತಾ ಇದ್ರು. ಆ ವಿವರವನ್ನು ಕೂಡ ಕೊಡ್ತಾರೆ ಅಂತ ಹೇಳುದು. ಅಂದರೆ ಈ ಕಷ್ಟಗಳ ಜೊತೆಯಲ್ಲಿ ಬದುಕಿನ ಒಂದು ಸಮೃದ್ಧತೆಯನ್ನು ಕಾಣುವಂಥದ್ದಿದೆಯಲ್ಲ, ಅದು ಈ ಪುಸ್ತಕದ ಸ್ಪಿರಿಟು ಹೌದು. ಬಹುಶಃ ಅದು ಎಂ ಜಿ ಹೆಗ್ಗಡೆ ಅವರ ಸ್ಪಿರಿಟ್ ಆದದ್ರಿಂದಲೇ ಇದರಲ್ಲಿ ಬಂದಿದೆ ಅಂತ. ಬಹುಶಃ ಅಲ್ಲ, ಖಚಿತವಾಗಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ಇನ್ನೊಂದು ಉದಾಹರಣೆ ಬರ್ತದೆ. ಏನಂದರೆ, ಅವರು ಶಾಲೆಗೆ ಹೋಗ್ಲಿಕ್ಕೆ ಹಣ ಇಲ್ಲದೆ ಫೀಸಿಗೆ ದುಡ್ಡು ಕೇಳಲಿಕ್ಕೆ ಯಾರ ಹತ್ರ ಹೋಗ್ತಾರೆ. ಹೋಗುವಾಗ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಅವಮಾನ ಆಯಿತು ನನಗೆ ಅಂತ ಹೇಳ್ತಾರೆ. ಹಾಗೆ ಅವರ ಸಹೋದರಿ ಒಂದು ಕೂಲಿ ಕೆಲಸವನ್ನು ಮಾಡಿ ಇದು ಸಾಲವನ್ನು ತೀರಿಸಬೇಕಾಯಿತು ಅನ್ನೋದು ಹೇಳ್ತಾರೆ. ಅವರ ಸಹೋದರ ಇಲ್ಲೇ ಇದ್ದಾರೆ, ಅವರ ಬಗ್ಗೆಯೂ ಹೇಳ್ತಾರೆ. ಅವರ ಎಲ್ಲ ಸಹೋದರಿಯರ ಬಗ್ಗೆ, ತಾಯಿಯ ಉಬ್ಬಸ, ತಂದೆಯ ಸಂಕಷ್ಟಗಳು, ಇದೆಲ್ಲವನ್ನು ಹೇಳ್ತಾರೆ. ಅದು ಎಲ್ಲವನ್ನು ಹೇಳುವಾಗ ಇದು ಎಲ್ಲ ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಅನ್ನುವಂಥ ಒಂದು ದೃಷ್ಟಿಕೋನ ಇದೆಯೇ ಹೊರತು ಸ್ವಾಮರುಕ ಇಲ್ಲ. ನನಗೆ ಹೀಗೆ ಆಗಬಾರ್ದಾಗಿತ್ತಪ್ಪ, ನನ್ನಂಥವನಿಗೂ ಹೀಗೆ ಆಗುವುದೋ, ಈ ಮನಸ್ಥಿತಿ ಇಲ್ಲ. ನನ್ನ ಜೀವನದಲ್ಲಿ ಇಂಥದ್ದು ನಡೆದಿದೆ ಅಂದರೆ ನಡೆದಿದೆ. ಆ ಒಂದು ನಿರ್ಲಿಪ್ತತೆಯನ್ನು ಈ ಪುಸ್ತಕ ಕಾಯ್ದುಕೊಂಡು ಹೋಗ್ತದೆ ಅಂತ ಹೇಳೋದು, ಇದು ಒಬ್ಬ ಲೇಖಕನಿಗೆ ಇರಬೇಕಾದ ಡಿಟ್ಯಾಚ್ಡ್ ಮೆಂಟ್ಯಾಲಿಟಿ. ತನ್ನ ಬದುಕಿನ ಜೊತೆಯೇ ಡಿಟ್ಯಾಚ್ಡ್ ಆಗಿರುವಂಥ ಒಂದು ಗುಣಧರ್ಮ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳುವಂಥದ್ದು. ಎಂ ಜಿ ಹೆಗ್ಗಡೆ ಅವರು ಆಮೇಲೆ ಅವರು ಏನೇನೋ ಎಲ್ಲ ಆಗಿದ್ದಾರೆ. ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಗೂಂಡಾಗಿರಿ ಮಾಡ್ತಾ ಇರೋನ ಜೊತೆಯಲ್ಲಿ ಫೈಟಿಂಗ್ ಮಾಡಿ ಗೂಂಡಾಗಿರಿಯನ್ನು ಮಟ್ಟ ಹಾಕಿದ್ದಾರೆ. ಆಮೇಲೆ ಇದು ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ಬೇರೆಯವರ ಹೆಸರಿನಲ್ಲಿ ಪ್ರಕಟ ಆಯಿತು. ಅದರಿಂದ ಅವರಿಗೆ ಬೇಜಾರಾಯಿತು. ಆಮೇಲೆ ಅಲ್ಲಿಂದ ಈಚೆಗೆ ಬಂದಿದ್ದಾರೆ. ಆಮೇಲೆ ಹಿಂದುತ್ವದ ಸಂಘಟನೆಯಲ್ಲಿ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ಯುವ ಸೇನೆಯನ್ನು ಮಾಡಿದ್ದಾರೆ. ನಂತರ ಸೆನೆಟಿನ ಸದಸ್ಯರಾಗಿದ್ದಾರೆ, ಸಿಂಡಿಕೇಟಿನ ಸದಸ್ಯರಾಗಿದ್ದಾರೆ. ಜೆರಾಕ್ಸ್ ಮಿಷನ್ಗಳನ್ನು ಮಾರಾಟ ಮಾಡುವ ಜೆರಾಕ್ಸ್ ಮಿಷನ್ನ ವ್ಯಾಪಾರವನ್ನು ಮಾಡಿದ್ದಾರೆ. ಬಂದು ಮಾಡುವುದು, ಬಂದು ಮಾಡಿಸುವುದು, ಕೇಸ್ ಹಾಕಿಸಿಕೊಳ್ಳುವುದು, ಕೇಸ್ ತೆಗೆಸುವುದು, ಕೇಸ್ ಹಾಕುವುದು, ಇಂತಿಂಥ ಅನೇಕವಾದ ಒಂದು ತುಂಬ ವಿವರಗಳನ್ನು ಒಳಗೊಳ್ತದೆ. ಅದು ಈ ತುಂಬ ವಿವರಗಳೆಲ್ಲ ಒಳಗೊಂಡು ಅದು ಒಂದು ಚಿಮಿಣಿ ದೀಪದ ರೂಪಕದಲ್ಲೇ ನಿಲ್ತದೆ ಅಂತ, ಎಲ್ಲವೂ ಅದರಲ್ಲಿ ನಿಲ್ತದೆ ಅಂತ ಇಂಥದ್ದೆಲ್ಲ ಬರ್ತವೆ. ಅದರ ಜೊತೆಗೆ ಅವರು ಅಂಕಣಕಾರರೂ ಹೌದು, ಭಾಷಣಕಾರರೂ ಹೌದು, ನಂತರ ಕತೆಗಾರರೂ ಹೌದು, ಕವಿತೆಗಳನ್ನು ಬರೆದಿದ್ದಾರೆ, ಈಗಾಗ ಹಾಡಿದ್ದಾರೆ ಇಲ್ಲಿ.
ಅದರ ಜೊತೆಗೆ ಯಾರೋ ಮಾಡಿದ ವಂಚನೆಗೆ ತಾನು ಜವಾಬ್ದಾರಿಯನ್ನು ವಹಿಸಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಅವರು ಎದುರಿಸಿದ್ದಾರೆ. ಇದು ಎಲ್ಲವೂ ಕೂಡ ಬದುಕಿನಲ್ಲಿ ಚಿಮಣಿ ಬೆಳಕಿನ ಹುಡುಕಾಟದ ಭಾಗವಾಗಿಯೇ ನಡೆದಿರುವಂಥದ್ದು ಅಂತೇಳಿ ಹೇಳುವಂಥದ್ದು. ಇಲ್ಲಿ ಇದೆಲ್ಲ ಈ ಇಡೀ ಕೃತಿಯನ್ನು ಸಾಂದ್ರೀಕರಿಸಿ ಒಂದು 3 ಅಂಶಗಳಲ್ಲಿ ನಾನು ಕೊನೆಗೊಳಿಸಲಿಕ್ಕೆ ಬಯಸ್ತೇನೆ. ಒಂದು, ಎಂ ಜಿ ಹೆಗ್ಗಡೆ ಅವರ ಬದುಕಿನ ಒಂದು ಮಹತ್ತರವಾದ ಬೆಳವಣಿಗೆ, ಒಟ್ಟು 3 ನಾನು ಗುರುತಿಸಿದ್ದೇನೆ. ಒಂದು ಯಾವುದು ಅಂದರೆ ಉಡುಪಿಯ ಕೃಷ್ಣ ಮಠ. ಉಡುಪಿಯ ಕೃಷ್ಣ ಮಠದಲ್ಲಿ ಅವರು ಸಾಮಾಜಿಕ ಜೀವನಕ್ಕೆ ಇಳಿದ್ರು. ಆ ಸಾಮಾಜಿಕ ಜೀವನಕ್ಕೆ ಇಳಿದದ್ದು ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಮುಖ್ಯ ಪ್ರಾಣನ ಪ್ರಸಾದವನ್ನು ವಿತರಣೆ ಮಾಡುವಂಥ, ತೀರ್ಥವನ್ನು ಕೊಡುವಂಥ ವ್ಯಕ್ತಿಯಾಗಿ ಅವರು ಸಾಮಾಜಿಕ ರಂಗಕ್ಕೆ ಇಳಿದದ್ದು. ಹಾಗೆ ಸಾಮಾಜಿಕ ರಂಗಕ್ಕೆ ಇಳಿದವರು ಮತ್ತೆ ಮುಂದುವರಿತಾ ಯಾವ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ಅದು ಎಲ್ಲಿಯವರೆಗೆ ಹೋಯಿತು ಅಂತೇಳಿ ಹೇಳಿದರೆ ಭೂಗತ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುವವರೆಗೂ ಹೋಯಿತು. ಇನ್ನೇನು ಅಲ್ಲಿ ಒಳಗೆ ನುಗ್ಗಬೇಕು ಅಂತ ಹೇಳುವಾಗ ಅಲ್ಲಿಂದ ಕಳಚಿಕೊಂಡು. ಇದು ಒಂದು ಫೇಸ್. ಇದು ಉಡುಪಿ ಕೃಷ್ಣ ಮಠದ ಅಲ್ಲಿಂದ ಬೆಳೆದಂಥದ್ದು, ಅಲ್ಲಿಂದ ಇಲ್ಲಿಯವರೆಗೆ ಆ ಹಂತಕ್ಕೆ ಹೋಗುವ ತಲುಪಿದ್ರು ಈಚೆ ಕಳಚಿಕೊಂಡು ಆಯ್ತು. 2ನೇ ಹಂತ ಯಾವುದು ಅಂತ ಹೇಳಿದರೆ ಅವರ ವಿದ್ಯಾಗುರುಗಳಾದ ಸದಾಶಿವರಾವ್ ಅಂತೇಳಿ ಹೇಳುವವರು. ಇವರು ಸದಾಶಿವರಾವ್ ಅಂತೇಳಿ ಹೇಳುವಂಥವರು ಒಂದು ದಿವಸ ಅವರ ಮನೆಗೆ ಬರ್ತಾರೆ. ಅವರ ಪರಿಚಯ ಮೊದಲೇ ಇರ್ತಾರೆ. ನನ್ನ ವಿದ್ಯಾರ್ಥಿ ಏನೋ ಭಾರಿ ದೊಡ್ಡ ಪೊಸಿಷನ್ನಲ್ಲಿ ಇರಬೇಕು ಅಂತೆಲ್ಲ ಅವ್ರು ಅಂದ್ಕೊಂಡಿರ್ತಾರೆ ಆಯಿತಾ. ಇವರು ಇಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಕಲ್ಪನೆಯಲ್ಲಿ ಇರುವುದಿಲ್ಲ. ಒಂದು ದಿವಸ ಅವರು ಮನೆಗೆ ಬರ್ತಾರೆ. ಮನೆಗೆ ಬರುವಾಗ ಅವರ ಹೆಂಡತಿ ಹೊಲಿಗೆ ಮಿಷನ್ನಲ್ಲಿ ಏನೋ ಹೊಲಿಗೆ ಮಾಡ್ತಾ ಇರ್ತಾರೆ. ಇವರಿಗೆ ಉದ್ಯೋಗ ಇಲ್ಲ ಅಂತ ಹೇಳುವುದಂಥದ್ದು ಕೂಡ ಆವಾಗ ಅವರ ಗುರುಗಳಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಅವರಿಗೊಂದು ಸಿಟ್ಟು ಬಂದು ಬೈತಾರೆ. ಯಾವ ಲೆವೆಲ್ಗೆ ಬೈತಾರೆ ಅನ್ನೋದನ್ನು ಎಂ ಜಿ ಹೆಗ್ಗಡೆ ಅವರ ಮಾತಿನಲ್ಲೇ ಹೇಳ್ಬೋದು. ಅವರು ಹೀಗೆ ಹೇಳ್ತಾರೆ: ಅವರ ಒಂದೊಂದು ಮಾತು ನನ್ನನ್ನು ಪೆಟ್ಟಿಷ್ಟು, ಹಿಂದೂ ಧರ್ಮದ ನಾಯಕ, ಬೆಂಕಿ ಭಾಷಣಕಾರ ಎಂಬ ಎಲ್ಲ ಭ್ರಮೆಗಳನ್ನು ಹೊಡೆದು ನೆಲಕ್ಕೆ ಉರುಳಿಸುತ್ತಿತ್ತು. ಸದಾ ಉಬ್ಬುತ್ತಿದ್ದ ಎದೆ ತಣ್ಣಗೆ ಸಣ್ಣಗಾದಂತೆ ಅನಿಸಿತು. ಅಮಲು ಏರಿದವನಿಗೆ ಸರಿಯಾಗಿ ಹುಳಿ ಮಜ್ಜಿಗೆಯನ್ನು ಕುಡಿಸಿದಂತಿತ್ತು. ಆ ದಿವಸ ಈ ಕ್ಷಣಕ್ಕೆ ಇದೆಲ್ಲವನ್ನೂ ಬಿಟ್ಟೆ ಅಂತೇಳಿ ಅವರು ಗುರುಗಳಿಗೆ ಮಾತು ಕೊಡ್ತಾರೆ. ಆ ಕ್ಷಣಕ್ಕೆ ಅವರು ಅದೆಲ್ಲವನ್ನೂ ಬಿಡ್ತಾರೆ ಕೂಡ. ಬಿಟ್ಟೆ ಅಂತ ಹೇಳೋದು ಮಾತ್ರ ಅಲ್ಲ, ಬಿಡ್ತಾರೆ ಕೂಡ. ಹಾಗೆ ಬಿಟ್ಟ ನಂತರ ಮತ್ತೆ ಅವರು ಈ ರೌಡಿಸಮ್ಮು ಅಥವಾ ಬೇಡದೇ ಇರುವಂಥದ್ದು ಇತ್ಯಾದಿ ನೋಡಿ, ಇದರಲ್ಲಿ ಒಂದು ಘಟನೆ ಬರ್ತದೆ. ಅದು ಹೇಳೋದು ತುಂಬ, ಅದನ್ನು ಹೇಳಿಕೊಳ್ಳುವುದು ಬಹಳ ಕಷ್ಟ. ಅವರು ಚರ್ಚಿನ ಮೇಲೆ ದಾಳಿ ಮಾಡಿದಂಥ ಘಟನೆಯನ್ನು ಅವರು ಬರ್ಕೊಳ್ತಾರೆ. ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತೇಳಿ ಬರೀತಾರೆ. ಮತ್ತು ಅದನ್ನು ನಾನು ಮಾಡಿದ ತಪ್ಪು ಅಂತಲೂ ಹೇಳ್ತಾರೆ. ಅವರು ತಪ್ಪು ಅಂತಲೇ ಒಪ್ಪಿಕೊಳ್ತಾರೆ. ಸರಿಯಲ್ಲ, ಅದು ತಪ್ಪು ಅಂತಲೇ ಒಪ್ಕೊಳ್ತಾರೆ. ಅದನ್ನು ಮುಕ್ತವಾಗಿ ಹೇಳಿಕೊಳ್ತಾರೆ ಅಂತೇಳಿ ಹೇಳುವಂಥದ್ದು. ಆ ಲೆವೆಲಿಗೆ ಇದ್ದಂಥ ಮನುಷ್ಯ ನಾನು ಇನ್ನು ಇದೆಲ್ಲವನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳುವಾಗ ಮಾಡಿದ್ದು ಒಬ್ಬ ಅಧ್ಯಾಪಕ. ಅವರ ಅಧ್ಯಾಪಕರು ಅದನ್ನು ಮಾಡಿದರು. ನೆಕ್ಸ್ಟ್ 3rd ಫೇಸಲ್ಲಿ ಇನ್ನು 3ನೇದು ಬಹಳ ಮುಖ್ಯವಾದಂಥದ್ದು. ಇವರು ಒಂದು ಸಂಘಟನೆಗಳ, ಅವರು ಇದ್ದ ಹಿಂದೂ ಸಂಘಟನೆ ಕುರಿತಾಗಿ ಅವರು ಒಂದು ಮಾತು ಹೇಳ್ತಾರೆ. ಬಲರಾಜ್ ಮುದೋಕ್ ಅವರನ್ನು ಅವರು ಭೇಟಿಯಾಗುವುದಕ್ಕೆ ಮೊದಲು ಹಿಂದುತ್ವದ ಸಿದ್ಧಾಂತಕ್ಕೆ ವಿರೋಧವಿಲ್ಲ, ನಾಯಕತ್ವಕ್ಕೆ ಮಾತ್ರ ನನ್ನ ವಿರೋಧ ಎನ್ನುವ ನನ್ನ ನಿಲುವು ಬಲರಾಜ್ ಮುದೋಕ್ ಅವರನ್ನು ಭೇಟಿಯಾದ ಮೇಲೆ ಬದಲಾಯಿತು ಅಂತ ಹೇಳ್ತಾರೆ ಅವರು. ಬದಲಾದದ್ದು ಏನು ಅಂತ ಹೇಳಿದ್ರೆ, ಸೈದ್ಧಾಂತಿಕವಾಗಿಯೇ ನನಗೆ ಭಿನ್ನಾಭಿಪ್ರಾಯ ಇದೆ ಅನ್ನುವ ಅಭಿಪ್ರಾಯವನ್ನು ಅವರು ಮುಂದಿಡ್ತಾರೆ. ಆದರೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಹೇಗಿರ್ತದೆ ಅಂದರೆ, ಕೃತಿಯ ಪ್ರಾರಂಭದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ. ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಉಲ್ಲೇಖ ಬರ್ತದೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಶು ಚ ಆತ್ಮಾನಂ ತಥೋನ ವಿಜುಗುಪ್ಸತೇನ್. ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ನಿನ್ನ ಆತ್ಮವನ್ನೇ ಕಾಣಬೇಕು ಅಂತ ಅದರ ತಾತ್ಪರ್ಯ. ಆ ಮಾತನ್ನು ಅವರು ಕೊನೆಯವರೆಗೂ ಅದನ್ನು ಮುಂದುವರಿಸ್ತಾರೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಆಯ್ತು, ಅದು ಸಂಘಟನೆಯ ವಿಷಯ. ಆದರೆ ಕೊನೆಗೂ ಅವರು ಬಂದು ನಿಲ್ಲುವುದು ಅಲ್ಲಿಗೆ ಅಂತ, ಪ್ರಾರಂಭಿಸುವುದೋ ಅಲ್ಲಿಂದಲೇ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಅನ್ನುವಲ್ಲಿಂದ ಪ್ರಾರಂಭ ಮಾಡ್ತಾರೆ. ಕೊನೆಗೂ ಅಲ್ಲಿಗೆ ಅವರ ಜೀವನವನ್ನು ತನ್ನನ್ನು ತಾನು ತಂದು ನಿಲ್ಲಿಸಿಕೊಳ್ತಾರೆ. ಈ ಕೃತಿ ಇಲ್ಲಿ ತುಂಬ ಜನ ಯುವಕರು ಸೇರಿದ್ದೀರಿ. ಯುವಕ ಯುವತಿಯರು ಮತ್ತು ಕಾಲೇಜಿನ ಹುಡುಗರು ಓದಬೇಕಾದದ್ದು. ಯಾಕೆ ಅಂದರೆ, ನಾವು ನಮ್ಮ ಜೀವನದ ಯಾವ ಹಂತದಲ್ಲಿ ತಪ್ಪುಗಳನ್ನು ಮಾಡ್ತೇವೆ, ಆ ಮಾಡುವಾಗ ಅದು ತಪ್ಪು ಅಂತ ಅನಿಸುವುದಿಲ್ಲ. ಮಾಡಿ ಮುಗಿಸಿ ಎಷ್ಟೋ ವರ್ಷಗಳ ನಂತರ ತಪ್ಪು ಅಂತ ಅನಿಸುವುದು.
ಅಲ್ಲಿ ಏನೋ ಅವರಿಗೊಬ್ಬ ಮಾರ್ಗದರ್ಶಕರು ಸಿಕ್ಕಿದ್ರು ಅಥವಾ ಗುರುಗಳು ಸಿಕ್ಕಿದ್ರು ಇತ್ಯಾದಿ ಇತ್ಯಾದಿ ಆಯಿತು. ಎಲ್ಲರಿಗೂ ಅಂಥ ಗುರುಗಳು ಸಿಗ್ತಾರೆಯೇ? ಸಿಕ್ಕಿದ್ರೂ ಅಂಥ ಸನ್ನಿವೇಶ ಸೃಷ್ಟಿಯಾಗ್ತದೆಯೇ? ಸೃಷ್ಟಿ ಆದರೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳುವ ಮನಸ್ಥಿತಿ ಇರ್ತದೆಯೇ? ಬರೀ ಹೇಳಿದರೆ ಸಾಕಾಗೋದಿಲ್ಲ, ಕೇಳಲಿಕ್ಕೂ ತಯಾರಿರಬೇಕು. ಕೇಳಲಿಕ್ಕೆ ತಯಾರಿಲ್ಲದವನಿಗೆ ಹೇಳಿ ಏನು ಪ್ರಯೋಜನ? ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ್ದ ಅರ್ಜುನನಿಗೆ, ದುರ್ಯೋಧನಿಗೆ ಬೋಧಿಸಲಿಲ್ಲ. ಅವನು ಕೇಳಲಿಕ್ಕೆ ತಯಾರಿಲ್ಲ, ಮತ್ತೆ ಬೋಧಿಸುವುದಿಲ್ಲ. ಕೇಳಲಿಕ್ಕೆ ತಯಾರಿರಬೇಕು. ಅಂದರೆ ಅದನ್ನೆಲ್ಲ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಿಕ್ಕೆ, ವಿಶೇಷವಾಗಿ ಯುವಕ ಯುವತಿಯರಿಗೆ ಈ ಪುಸ್ತಕ ಹೆಚ್ಚಿನ ಉಪಯೋಗವನ್ನು ಈ ದೃಷ್ಟಿಯಲ್ಲಿ ಮಾಡ್ತದೆ ಅಂತ ಹೇಳುವಂಥದ್ದು. ನೆಕ್ಸ್ಟು ಮೂರನೆಯದಾಗಿ ಗುರುತಿಸಬೇಕಾದದ್ದು ಏನು ಅಂತ ಹೇಳಿದರೆ, ಅವರು ಮಾನ್ಯ ಜನಾರ್ದನ ಪೂಜಾರಿಯವರ ಸಂಪರ್ಕಕ್ಕೆ ಬರ್ತಾರೆ. ಅವರು ತನಗೆ ಯಾರೂ ಸಪೋರ್ಟರ್ಸ್ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಸಪೋರ್ಟನ್ನು ಮಾಡ್ತಾರೆ. ಅವರ ಧಾರ್ಮಿಕ ಹಿನ್ನೆಲೆ ಇತ್ಯಾದಿಗಳು, ಅವರ ಚಿಂತನೆಗಳು ಇತ್ಯಾದಿಗಳಿಂದ ಪ್ರಭಾವಿತರಾಗ್ತಾರೆ. ಅದು ಅವರ ಮೂರನೇ ಫೇಸ್. ಆ ಮೂರನೇ ಫೇಸ್ ಅಂತ ಹೇಳಿದರೆ ಮೂರನೇ ಹಂತ ಅಂತ. ಫೇಸ್ ನಾನು ಮುಖ ಅಂತ ಹೇಳಿದ್ದಲ್ಲ, PHASE ಹೇಳಿದ್ದು ನಾನು, FACE ಅಲ್ಲ. ಯಾಕೆಂದರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅರ್ಥ ಬೇರೆ ಆಗ್ತದೆ. ಅರ್ಥ ಬೇರೆ ಆದರೆ ಅದಕ್ಕೆ ಬೇರೆ ವ್ಯಾಖ್ಯಾನಗಳು ಹುಟ್ಟಿಕೊಳ್ತವೆ. ಆದ ಕಾರಣ ನಾನು ಅದನ್ನು ಹೇಳಿದೆ. ಮೂರನೇ ಹಂತದಲ್ಲಿ ಅವರು ಇವತ್ತು ಏನಾಗಿದ್ದಾರೆ, ಆ ರೀತಿಯ ಒಂದು ವ್ಯಕ್ತಿತ್ವ ರೂಪುಗೊಳ್ಳುವುದರ ಹಿಂದೆ ಜನಾರ್ದನ ಪೂಜಾರಿ ಅವರ ಜೊತೆಗಿನ ಸಂವಾದಗಳು, ಅವರ ಜೊತೆಗಿನ ಮಾತುಕತೆಗಳು, ಅವರ ಸಪೋರ್ಟು, ಅವರ ಜೀವನ ಕ್ರಮದ ಅವಲೋಕನ ಇತ್ಯಾದಿಗಳೆಲ್ಲ ಇದೆ. ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳವರು. ಪರೋಕ್ಷವಾಗಿ ಅದರ ಪ್ರಭಾವವು ಕೂಡ MG ಹೆಗ್ಡೆ ಅವರ ಮೇಲೆ ಆಗಿದೆ ಅನ್ನುವಂಥದ್ದನ್ನು ಈ ಪುಸ್ತಕ ಹೇಳ್ತದೆ. ಇಲ್ಲಿ ಒಂದು ನಾನು ಮತ್ತೆ ಹೇಳಬೇಕು, ಏನು ಅಂತ ಹೇಳಿದರೆ, MG ಹೆಗ್ಡೆ ಅವರು ಎಲ್ಲ ಸತ್ಯಗಳನ್ನು ಹೇಳಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಕೆಲವು ಸತ್ಯಗಳನ್ನು ಕೆಲವರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಎಲ್ಲರೂ ಮಹಾತ್ಮ ಗಾಂಧಿ ಆಗಿರುವುದಿಲ್ಲ, ಅದು ಅವರಿಗೆ ಮಾತ್ರ ಸಾಧ್ಯ. ನಾನು ಇದು ತಂದೆ ಬೆಡ್ ರಿಡನ್ ಆಗಿ ಸಾವಿನ ಮರಣಶಯ್ಯೆಯಲ್ಲಿರುವಾಗ ನಾನು ಕಾಮುಕತನದಿಂದ ವರ್ತಿಸಿದ್ದೆ ಅಂತೇಳಿ ಬರ್ಕೊಳ್ಳಿಕ್ಕೆ ಅದು ಮಹಾತ್ಮ ಗಾಂಧಿಯವರಿಗೆ ಮಾತ್ರ ಆಗುವುದು, ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಇದು ಎಲ್ಲ ಸತ್ಯಗಳನ್ನು ಹೇಳಿರಲಾರರು, ಗೊತ್ತಿಲ್ಲ, ಅದನ್ನು ಅವರೇ ಹೇಳಬೇಕು, ಬೇರೆಯವರು ಹೇಳಲಿಕ್ಕಾಗುವುದು. ಆದರೆ ಇದರಲ್ಲಿ ಹೇಳಿರುವಂಥದ್ದೆಲ್ಲ ಸತ್ಯವೇ, ಅದರಲ್ಲಿ ಡೊಂಗಿ ಮಾಡಲಿಲ್ಲ. ಅದು ಬಹಳ ಮುಖ್ಯವಾದದ್ದು ಅಂತೇಳಿ. ಹೇಳಿದ ವಿಷಯಗಳೆಲ್ಲವೂ ಸತ್ಯವೇ. ಅದು ರೈಟಿಂಗ್ ಸ್ಟೈಲನ್ನು ಓದುವಾಗ ಗೊತ್ತಾಗ್ತದೆ. ಇಷ್ಟನ್ನು ತನ್ನ ತಪ್ಪುಗಳನ್ನು ಮುಕ್ತವಾಗಿ ಹೇಳಬೇಕಾದ್ರೆ ಒಂದು ಅಗಾಧವಾದ ಮಾನಸಿಕ ಶಕ್ತಿ, ನೈತಿಕ ಶಕ್ತಿ, ಧೈರ್ಯ ಬೇಕು. ಅದು ಯಾವಾಗ ಆಗ್ತದೆ ಅಂದರೆ, ಈ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ಮೀಮಾಂಬಸ ಅಂತೇಳಿ. ಪಾಪಗಳಿಂದ ದೂರವಾಗಬೇಕು ಅಂತೇಳಿ ಆದರೆ, ಅಥವಾ ವ್ಯಕ್ತಿಯೊಂದು ಒಬ್ಬ ಬದುಕಬೇಕು ಅಂತಾದರೆ ಆ ಬದುಕನ್ನು ಹೇಗೆ ಬದುಕಬೇಕು ಅಂತೇಳಿ ಹೇಳೋದನ್ನು ವಿವರಣೆ ಕೊಡ್ತಾ ಬರುವಂಥದ್ದು. ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿದರೆ, ತಾವರೆ ಎಲೆ ನೀರಿನಲ್ಲೇ ಇದ್ದರೂ ಹೇಗೆ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲವೋ ಆ ರೀತಿಯಲ್ಲಿರಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ. MG ಹೆಗ್ಡೆ ಅವರ ಬದುಕಿನ ಇಡೀ ಉದ್ದವನ್ನು, ಇದುವರೆಗಿನ ಉದ್ದವನ್ನು ಗಮನಿಸಿ, ಆ ಗಮನಿಸಿದ ಎಲ್ಲ ವಿಷಯಗಳನ್ನು, ಬಹುಶಃ ಕೊನೆಯ ಹಂತದ ಕೆಲವು ಭಾಗಗಳನ್ನು ಬಿಟ್ಟರೆ, ಬಹುಶಃ ಇತ್ತೀಚಿನ 1-2 ವರ್ಷಗಳ ಕುರಿತಾದ ಅವರ ಬದುಕಿನ ವಿವರ ಅವರು ಕೊಟ್ಟದ್ದು ಆ ರೀತಿಯ ಡಿಟ್ಯಾಚ್ಡ್ ಮೆಂಟಾಲಿಟಿಯಲ್ಲಿ ಇದೆ ಅಂತ ನನಗೆ ಅನಿಸಲಿಲ್ಲ. ಇತ್ತೀಚಿನ 1-2 ವರ್ಷಗಳ ಬೆಳವಣಿಗೆಯ ವಿಚಾರ, ಅಲ್ಲಿಯವರೆಗಿನದ್ದು ಒಂದು ಡಿಟ್ಯಾಚ್ಡ್ ಆಗಿ ತಾನು ದೂರದಲ್ಲಿ ನಿಂತು ಅವ ಹೀಗೆಲ್ಲ ಮಾಡಿದ್ದಾನೆ ಹೌದಾ ಅಂತೇಳಿ ತನ್ನನ್ನು ತಾನೇ ಹೇಳಿಕೊಳ್ಳುವ ಆ ನಿರ್ಭೀತವಾದಂಥ ಒಂದು ಶಕ್ತಿ ಈ ಕೃತಿಗೆ ಪ್ರಾಪ್ತವಾಗಿದೆ. ಈ ಕೃತಿಯಲ್ಲಿ ಇರುವಂಥ ಪ್ರಾಮಾಣಿಕತೆಗಾಗಿ ಈ ಪುಸ್ತಕವನ್ನು ಓದಬೇಕು ಅಂತೇಳಿ. ಇಲ್ಲಿ ಈ ಸಭೆಯನ್ನು ಒಂದು ಬೃಹತ್ತಾದಂಥ ಸಭೆ, ಇದು ಮಂಗಳೂರಿನ ಮಟ್ಟಿಗೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಬೃಹತ್ತಾದಂಥ ಸಭೆ. ಈ ಬೃಹತ್ತಾದಂಥ ಸಭೆ MG ಹೆಗ್ಡೆ ಅವರ ಕಾರಣಕ್ಕಾಗಿಯೇ ಬಂದಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಗಾಂಧಿ ವಿಚಾರ ವೇದಿಕೆಯ ಕಾರಣಕ್ಕಾಗಿ ಬಂದದ್ದು ಅಲ್ಲ, ಅಥವಾ ಸಾಹಿತ್ಯಕ ಆಸಕ್ತಿಯಿಂದಲೇ ಎಲ್ಲರೂ ಬಂದರು ಅಂತಲೂ ನಾನು ಅಂದ್ಕೊಂಡಿಲ್ಲ. ಆದರೆ ಈ ಸಭೆ ಮುಂದೆ ಸಾಹಿತ್ಯಕ ಆಸಕ್ತಿಯ ಸಭೆಯಾಗಿ ಬೆಳೆಯಲಿ ಅಂತ ನಾನು ಬಯಸ್ತೇನೆ. ಹಾಗೆ ಬಯಸ್ತಾ ನನ್ನ ಮಾತುಗಳನ್ನು ಕೇಳಿದ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.